ಕೈಕಾ ಆಹಾ ಕೈಕಾ ಏನಾಯ್ತು? ಎಷ್ಟು ಚಂದ್ವೆ ನೀನು. ಹೌದಾ, ಇವತ್ ಮಾತ್ರ ಆಗಿದ್ದ? ಹಾಗಲ್ವೇ, ನಂಗೆ ನಿನ್ನ ನೋಡ್ತಾ ಇರ್ಬೇಕೆನ್ನುವ ಹಾಗಾಗುದು. ಅದೇ ಮಾಡು, ಮತ್ತೇನ್ ಮಾಡ್ಲಿಕ್ಕೆ ಆಗ್ತದೆ? ಅಯ್ಯೋ ಸುಮ್ನಿರೇ ಕೈಕಾ. ಕೈಕಾ ಏನು ವಿಷಯ ಗೊತ್ತಿಲ್ಲಲ್ಲ ಕೈಕಾ? ನೀನ್ ಬಂದದ್ದು ಯಾಕಂತ ನೀನೇ ಹೇಳ್ಬೇಕು ಬಿಟ್ರೆ ನನಗೆ ಗೊತ್ತಾಗ್ತದೆ. ಹೌದೇ ಕೈಕಾ? ಕೈಕಾ ಇದು ಒಂದು ಹೂವಿರ್ತದೆ ಕೈಕಾ. ಅದು ನಾವು ಕೊಯ್ದು ಮಾಲೆ ಮಾಡ್ತೇವೆ. ಮಾಲೆ ಮಾಡಿ ದೇವರಿವರೆಗೆ ಇರ್ತೇವೆ. ಆಮೇಲೆ ಏನ್ ಮಾಡ್ತೇವೆ? ಅಲ್ಲಿ ಇರುದಿಲ್ಲ, ಅದು ಬಾಡಿ ಹೋಗ್ತದೆ ಕೈಕಾ. ಹಾಗೆ ಕೆಲವುದೆಲ್ಲ ನಿನಗೆ ಗೊತ್ತಾಗುವುದೇ ಇಲ್ಲ. ಯಾಕೆ ಈ ಮಾತನ್ನು ನನಗೆ ಗೊತ್ತಾಗ್ಲಿಲ್ಲ ನೀನ್ ಹೇಳಿದ್ದು. ಕೊಯ್ಕಾ ಈಗ ಹೂ ಮಾಲೆ ದೇವರಿಗೆ ಇಡುವಲ್ಲಿರಿಗೆ ಹೋದ್ಯಪ್ಪ. ಹೌದೌದ. ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದು ಬಾಡಿ ಹೋಗುದೇ. ಮತ್ತೆ ಎಲ್ಲಿಟ್ರು ಬಾಡುವುದೇ. ಹೂವಿನ ಆಯುಷ್ಯವೇ ಹಾಗೆ, ಒಂದು ದಿನ. ಹೌದು ಕೈಕಾ. ಬೆಳಿಗ್ಗೆ ಏರಳುತ್ತದೆ, ಸಂಜೆ ಮುದುಡಿ ಹೋಗುತ್ತದೆ. ಹೌದು. ನಿಂದು ಕತೆ ಹಾಗೆ ಐತೆ ಕೈಕಾ. ಅಂದ್ರೆ ನಿನಗೆ ಮಾತಾಡಿದವರೆಲ್ಲವರು ಒಳ್ಳೆಯವರೇ. ನಮ್ಮ ಭಾವಕ್ಕೆ ಬಿಟ್ಟಿದ್ದು. ಮತ್ತೆ ಕೆಲವೊಮ್ಮೆ ಈ ಬೆಳ್ಳಗಿರುವುದೆಲ್ಲ ಹಾಲು. ನಿನಗೆ ಬೆಳ್ಳಗಿದ್ದದ್ದೆಲ್ಲ ಹಾಲಲ್ಲದೆ ಇದ್ರು ಹಾಲು ಬೆಳ್ಳಗಿರ್ತದಲ್ಲ. ನೀನ್ ತಿಳ್ಕೊಳ್ಳುವುದು ವಿಷಯ ಕೈಕಾ. ಏನು ನಾಳಿನ ವಿಷಯ ನಿಂಗೆ ಗೊತ್ತಿಲ್ಲಲ್ಲ. ನಾಳೆಗೆ ಏನಾದ್ರೆ ಏನು, ನಾಳೆಗೆ ಯಾರಿಗೆ ಹೇಳಲಿಕ್ಕೆ ಆಗ್ತದೆ? ನಾಳೆ ಈ ರಾಮನಿಗೆ ಪಟ್ಟ ಅಂತೆ. ಏನ್ ಹೇಳಿ? ನಾಳೆ ರಾಮನಿಗೆ ಪಟ್ಟ ಅಂತೆ. ನೀನ್ ಹೇಳುದಾ ಅಥವಾ ಯಾರಾದ್ರೂ ಹೇಳಿ? ನಾನು ಅನೇಕರು ವಿಷಯ ಮೊದಲೇ ಹೇಳ್ಕೊಳ್ತೆ. ನಾನು ಎಂತ ಇದು ಗೊತ್ತ, ಸಮಸ್ಯೆ ಆಗುದು ನಮಗ ಅದೇ. ಕೆಲವು ಸಲ ನನಗೂ ಗುಡಿಬಿಡಿ ಅವಸರ ಹೆಚ್ಚಾಯ್ತೋ ಇಲ್ವಾ? ಎಂತ ಗಡಿಬಿಡಿ ಆದ್ರೂ ಅನೇಕ ಬರುವ ವಿಷಯ ಮೊದಲೇ ಹೇಳ್ಕೊಂಡ್ರೆ ಈಗ ನಿನ್ನಷ್ಟಕ್ಕೆ ನೀನ್ ತೀರ್ಮಾನ ಮಾಡಿದ್ದ ಅಲ್ಲ. ಅದನ್ನ ಹೇಳಲಿಕ್ಕೆ ನೀನ್ ಯಾರು? ಅಲ್ವೇ, ನಾನೀಗ ಊಟ ಮಾಡಿದ್ನ. ಊಟ ಮಾಡಿ ಆದ್ಮೇಲೆ ನನಗೆ ಸುತ್ತಾಡುವ ಅಭ್ಯಾಸ. ಹೀಗೆ ನಡ್ಕೊಂಡು ಬರ್ತಾ ಇದ್ದೆ. ಅಂತಪುರದಲ್ಲಿ ಬೇರೆಲ್ಲ ಹೊರಗಡೆ ಅಲ್ಲ. ಹೀಗೆ 3 ಜನ ಕೈಕಾ ಅವರು ವಿಶ್ರಾಂತಿ ಕೊಟ್ಟೋಡಿಲ್ಲ. ಅಲ್ಲೂ ಕೂತ್ಕೊಂಡು ಮಾತುಕತೆ ರಂಗ ಭವನದಲ್ಲಿ. ಹೌದು, ಅವ್ರದ್ದು ಮಾತುಕತೆ. ಅದು ಯಾವಾಗ್ಲೂ ಬಾಗಿಲು ಭದ್ರಪಡಿಸಿ ಇರಿಸಿದ್ರು. ಬಾಗಿಲು ಉಂಟೆ, ಭದ್ರ ಇಲ್ಲ ಅಷ್ಟೇ. ಕುಸು ಅವ್ರೊಳಗೆ ಮಾತು. ಹೌದಾ? ಯಾರಿಗೆ ಕೇಳುವುದಿಲ್ಲ. ನಾನು ಬರ್ತಾ ಇದ್ನ, ಅಲ್ಲೇ ಕದ್ದು ಕಿವಿ ಕೊಟ್ಟೆ. ಎಲ್ಲ ಹೋದ್ರೂ ನಿನ್ನ ಸ್ವಭಾವ ಬಿಡಬೇಡ. ಯಾವತ್ತು ಕದ್ದು ಕೇಳಬಾರ್ದು 3 ಮಾತಾಡುವಾಗ, ಆಯ್ತಾ? ಇಲ್ವೇ, ಅದು ಹೆಂಗಸರು ಕೇಳಲೇಬಾರ್ದು. ನಾನು ಕೇಳ್ಬೇಕಂತ ಕೇಳಿದ್ದಲ್ಲ. ಅದು ಯಾಕೆ ನೀನು ಕೇಳುವುದು? ಎಂತ ಮಾತಾಡ್ತೀರ ಅಂತ ತಿಳಿಯುವ ಅಂತ ಅಷ್ಟೇ. ಕುತೂಹಲದಿಂದ ಆ ಕಡೆ ಗಮನ. ಹೌದೌದೌದು. ಅವರೊಳಗೆ ಗುಸು. ಇಲ್ಲಿ ಅಂತದ್ದೇನೆ ಗುಸುಗುಸು? ಅಂಥದ್ದೆಂಥದ್ದು ಅಲ್ಲ. ನಿನ್ನ ಗಂಡ, ಇನ್ನೊಬ್ಬ ಅನಿಷ್ಠ, ಇನ್ನೊಬ್ಬ ಮತ್ತೊಬ್ರು ಇನ್ನೊಬ್ರು ಇದ್ರು. 3 ಜನ. ಅವರೊಳಗೆ ಮಾತುಕತೆ. ನಾಳೆ ಕೊಡುವ ಅನ್ನು. ನಾಳೆ ಬಿಟ್ಟರೆ ಆಗುದಿಲ್ಲ ಅನ್ನು. ನಾಳೆ ಕೊಡ್ಲೇಬೇಕಂತ ಹೇಳು. ಏನು ನಾಳೆ ಕೊಡುವುದು? ಅದೇ ನಾಳೆ ಅಂದ್ರೆ ರಾಮನಿಗೆ ಪಟ್ಟ. ಆವಾಗ ಹೇಳಿದ ವಿಷಯ ಇಷ್ಟೊತ್ತಿಗೆ ಬಂದಿದ್ರೆ ಎಷ್ಟು ಸಂತಸ ಆಗ್ತಿತ್ತು. ಮತ್ತೆ ಏನ್ ಹೇಳಿದೆ? ಕಂದರಾಮಚಂದ್ರನ ಆನಂದವ ನೋಡುವ ನಾಳೆ. ಕಂದರಾಮಚಂದ್ರನ ಆನಂದವ ನೋಡುವ ನಾಳೆ. ಕಂದರಾಮಚಂದ್ರನ ಆನಂದವ ನೋಡುವ ನಾಳೆ. ಕಂದರಾಮಚಂದ್ರನ ಆನಂದವ ನೋಡುವ ನಾಳೆ.
ಚಂದವೈ ಅರಗಿರು ಕಂದರಾಮೈ ಚಂದವ ಆನಂದವ ನೋಡುವ ನಾಳೆ ಮಂತರೇ. ಏನ್ ಹೇಳಿದ್ದಿ ನೀನು? ನಾಳೆ ರಾಮ್ಲಿಂಗ್ ಪಟ್ಟ ಅಂದೆ. ಆಹಾ ಆಹಾ ಎಂತ ಸುವಿಚಾರವನ್ನ ತಂದೆಯೇ. ಅಬ್ಬಾ, ಮನಕ್ಕೆ ಹರುಷವಾಯಿತು, ಸಂತಸವಾಯಿತು. ಇದಕ್ಕಿಂತ ಸಂತಸದ ವಿಚಾರ ಮತ್ತೊಂದಿರುವುದಕ್ಕೆ ಸಾಧ್ಯ ಉಂಟೇನೆ? ಬಂದವಳು ನೀನು ಏನೋ ಆಡ್ತಿ ಅಂತ ಭಾವಿಸಿಕೊಂಡ್ರೆ ಇಲ್ಲ, ಒಳ್ಳೆಯ ವಿಚಾರವನ್ನೇ ತಂದಾಡಿದೆ ನೀನು. ನಾಳೆಯ ದಿನ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಅಬ್ಬಾ, ಅಂತ ಒಂದು ಸುಯೋಗ ಯಾವಾಗ ಬರ್ತದೆ ಎನ್ನುವ ಹಾಗೆ ನಾನಂದರೇನು ಪ್ರತಿಯೊಬ್ಬರು ಕಾಯುತ್ತಾ ಇದ್ದಾರೆ. ಅಂತ ಗಳಿಗೆ ನಾಳೆಗೆ ಬಂತೇನೆ. ನಾಳೆಯ ದಿನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಬರೇ ನಮಗೆ ಮಾತ್ರ ಸಂತಸವಲ್ಲ, ಯಾವ ತಾಯಿಯಾದ್ರೂ ಬಯಸುವುದು ಏನು ಹೇಳು? ಎಂತ ಮಗನ ವದನದಿ ಸಂತಸವನ್ನ ಕಾಣಬೇಕು ಎನ್ನುವ ಹಾಗೆ. ಹೌದೇ? ನಾಳೆಯ ದಿನ ಕಂದ ರಾಮಚಂದ್ರನ ಆನಂದವ ನೋಡುವ ಗಳಿಗೆ ಒದಗಿ ಬಂತಲ್ಲ. ಅಬ್ಬಾ, ಬಹಳ ಸಂತಸವಾಯಿತು. ಸಂತಸದ ಉಡುಗೊರೆಯನ್ನ ಕೊಡಲೇಬೇಕು ನಿನಗೆ. ಯಾಕೆ ಹೇಳು? ಬಂದು ಇಷ್ಟು ಕಾಲ ಆದ್ರೂ ಇಷ್ಟು ಒಳ್ಳೆ ವಿಷಯ ನೀನು ಹೇಳಿದ್ದೇ ಇಲ್ಲ. ಇಲ್ಲ ಹೇಳುವಾಗ ಬೇಕಾದ್ರೆ ಆಚೀಚೆ ಆಗ್ಲಿ, ಸುಮ್ಮನೆ ಆದ್ರೂ ಒಳ್ಳೆ ವಿಷಯ ತಂದು ಆಡಿದೆಯಲ್ಲ. ಏನು ಬೇಕು ನಿನಗೆ ಉಡುಗೊರೆ? ಸರ ಬೇಕಾ? ಎಂತ ಇದ ನಿನಗೆ? ನಂಗೆ ಎಲ್ಲದೂ ಕೊಡು. ಏನು ಬೇಕು ಹೊಸತನ್ನೇ ಮಾಡಿಸಿಕೊಡ್ಬೇಕಾ ಹೇಳು. ನಿನಗೆ ಮಾತ್ರ ಅಲ್ಲ, ಉಳಿದವರಿಗೂ ಉಡುಗೊರೆಯನ್ನು ಕೊಡಲೇಬೇಕು. ನೀನೇನು ಅಂತ್ಯ? ಅಂತ್ಯ ಆಭರಣ ಅಂತ್ಯ ಎಲ್ಲ ಬಿಚ್ಚಿ ಕೊಡಲೇಬೇಕಲ್ವಾ? ಸಂತಸ ಅಲ್ವೇನೆ? ಎಂತ ಸಂತೋಷ? ನಿನಗೆ ಎಂತದ್ದು ಗೊತ್ತಾಗುದಿಲ್ಲ, ಏನು ಗೊತ್ತಾಗುದಿಲ್ಲ. ಅಲ್ಲ, ಏನಾಯ್ತು ಅಂತ ಒಪ್ಕೊಂಡಿದ್ದೀರಿ. ಸಂತೋಷ. ಯಾಕೆ ನಿನಗೇನಾಯ್ತು? ನನಗೇನಾಯ್ತಾ? ನಾಳೆ ಆಲೋಚನೆ ಮಾಡ್ಕೊಂಡಿದ್ದೆ ನೀನು. ಏನು? ಧರಣಿಯಾಗಿ ಮಧ್ಯ ರಾಮಗದಾರಿ ರಾಮಗದಾರಿ ಭರತನಾಗ್ದನಲ್ಲಿ ಜಾಗರಿ ಅವುದಮ್ಮ ಭರತಗಾತನಲ್ಲಿ ಜಾಗರಿ ಅವುದಮ್ಮ ತರುಣಿ ಜಾನಕಿ ಪಟ್ಟ ಅರಸಿಯಾಗುವಳು ತರುಣಿ ಜಾನಕಿ ಪಟ್ಟ ಅರಸಿಯಾಗುವಳು ನಿರತ ಸೇವಕ ವೃತ್ತಿ ಪರಿಚಾರೆಯಾದೆ ನಿರತ ಸೇವಕ ವೃತ್ತಿ ಪರಿಚಾರೆಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ 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 ಪರಿಚಾರಿಯಾದೆ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ಭರತಗಾತನಲ್ಲಿ ಜಾಗರಿ ಹೌದಮ್ಮ. ಏನು
ಬೇಕು ಉಡುಗೊರೆ? ಹ? ಏನು ಬೇಕು ಕೇಳು. ಯಾಕೆ? ಸಂತಸದ ವಿಚಾರವನ್ನ ತಂದೆಯಲ್ಲ. ಹೌದು ಹೌದು, ಕೊಡು ಕೊಡು, ಎಲ್ಲರಿಗೂ ಕೊಡು, ನೀನೇನು ಬೆಚ್ಕೊಳ್ಬೇಡ. ಯಾಕೆ? ಯಾಕೆ? ಯಾವತ್ತು ಇದ್ದುದನ್ನ ಮತ್ತೊಬ್ಬರಿಗೆ ಕೊಡಬೇಕು, ಅದು ಯಾವಾಗ? ಆವಾಗಲೇ ಪುಣ್ಯ ಬರುವುದು. ಅದು ಯಾವಾಗ ಎಷ್ಟೊತ್ತಿಗೆ ಅಂತ ಉಂಟು. ಶ್ರೀಮಂತಿಗೆ ಬರೇ ತೋರುವಿಕೆಗಾಗಿ ಮಾತ್ರ ಇರುವುದಲ್ಲ, ಹೇ. ದಾನ ಧರ್ಮದಲ್ಲೂ ಇರಬೇಕು. ಇದು ದಾನ ಧರ್ಮ ಮಾಡ್ತಾ ಇರ್ ನೀನೆ. ಇಲ್ಲದೆ ಹೋದ್ರೆ ನಾಳೆಗೆ ರಾಮನ ಪಟ್ಟಂದೇ ತಡ, ಇವಳು ಸಂತಸ ಅಲ್ಲ. ಮತ್ತೆ ಸಂತಸ ಪಡೆದ ಮತ್ತೇನು ಮಾಡ್ಬೇಕೆ? ಸ್ವಲ್ಪ ನಿನ್ನ ಪರಿಸ್ಥಿತಿ ಆಲೋಚನೆ ಮಾಡ್ಕೊಳ್ಬೇಕೆ. ನನಗೇನಾಗಿದೆ? ನಿನಗಿಲ್ಯಾ? ಇನ್ನು ಏನಂತ ವಿಷಯ ಪೂರ್ಣ ಹೇಳಿ. ನಿನಗೊಬ್ಬ ಮಗ ಇಲ್ವೇ? ಎಲ್ಲವರಿಗೂ ಗೊತ್ತಿದ್ದ ವಿಚಾರ ಅಲ್ಲ. ಹಾ, ಈಗ ರಾಮನಿ ಪಟ್ಟ ಆದ್ರೆ ನಿನ್ ಮಗನಿಗೆ ಎಂತ ಆಗ್ತದೆ? ಏನಾಗ್ತದೆ? ಯುವರಾಜ. ಹಾ. ಅದು ಆದ್ಮೇಲೆ ಏನ್ ಕೆಲಸ ಏನೋ ಅವನೇ ಮಾಡ್ಕೊಳ್ಳುವಷ್ಟು ಅವ್ರು ಕೊಟ್ಟದ್ದು ಮಾಡ್ಬೇಕು. ಅದ್ರಲ್ಲಿ ನಿನ್ನ ಪರಿಸ್ಥಿತಿ ಹೇಳಿದ್ಕೊಂಡ್ರೆ ನನಗೆ ಒಮ್ಮಿಂದೊಮ್ಮೆಲೆ ದುಃಖ ಉಮ್ಮಳಿಸ್ತದೆ ಕೈಕ. ಇಲ್ಲದೆ ಹೋದ್ರೆ ರಾಮನಿಗೆ ಪಟ್ಟ, ಪಟ್ಟದ ಋಷಿ ಯಾರು? ಸೀತೆ. ಹಾ, ಅವಳ ತಾಯಿ, ರಾಮನ ತಾಯಿ ಏನಾಗ್ತಾಳೆ? ಏನಾಗ್ತಾಳೆ? ಹಾ, ನಿನ್ನ ಹತ್ರ ಕೆಲಸ ರಾಜಮಾತೆ. ಹಾ, ಆದ್ಮೇಲೆ ನೀನು ಮನೆ ಕೆಲಸದವಳೆ. ಹಾ, ಅದೇ ನೀ ಮಾಡಿ ತೋರಿಸಿದ್ದಲ್ಲ ಅದೇ. ಹೌದೇ, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯುವುದು, ಕಸ ಒರೆಸುವುದು, ನೆಲ ಒರೆಸುವುದು ಪೂರ್ಣ ನೀನೇ ಮಾಡ್ಬೇಕಾಗ್ತದೆ. ಹಾಗಾಗಿ ಕೈಕ ಏನು ಒಂದು ಆಲೋಚನೆ ಮಾಡು. ನನಗೆ ಇಷ್ಟೆಲ್ಲ ಹೇಳಿದ ಗೊತ್ತುಂಟ, ನನಗೆ ರಾಮನಿಗೆ ಪಟ್ಟ ಆಗುವುದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಏನಾಗ್ತಾರೆ ಅವರೆಲ್ಲ? ಅವರೆಲ್ಲ ನಿನ್ನನ್ನು ನೀನು ಆಳಾಕಿಯವರಿಗೆಲ್ಲ ಮಾತಾಡುವರೆ ಆಳಿ ಮಾತಾಡುವರೆ ಆಳಿ ಹುಚ್ಚು ಮೋಳೆ ಹುಚ್ಚು ಮೋಳೆ ಕಾಮಿನಿ ಎರಳು ನಿವಾಳಿ ಹುಚ್ಚು ಮೋಳೆ ಕಾಮಿನಿ ಎರಳು ನಿವಾಳಿ ರಾಮನು ಹಿರಿಯುವ ಆಗಿದ್ದ ಮೇಲೆ ರಾಮನು ಹಿರಿಯವ ಆಗಿದ್ದ ಮೇಲೆ ಈ ಸೀಮೆಯ ಬರದನಾಳುವುದು ಲೋಕಕ್ಕೆ ಸರಿಯೇ ಈ ಸೀಮೆಯ ಬರದನಾಳುವುದು ಲೋಕಕ್ಕೆ ಸರಿಯೇ ಗುಣ ಬೆಳೆಯೇ ಇದು ಬರಿಯೇ ನೀಯೇನ ಅರಿಯೇ ರಾಮರಾಯ ಹಿರಿಯವಾಯಿ ಆಗಿದ್ದ ಮೇಲೆ ಈ ಸೀಮೆಯ ಪರದನಾಳುವುದು ಲೋಕಕ್ಕೆ ಸರಿ ಗುಣ ಮೆರೆ ಇದು ಬರೀ ನೀಯೇನ ಅರಿಯ ಮಾತಾಡುವರೆ ಆಳಿ ಹುಚ್ಚು ಮೋಳಿ ಕಾಮಿನಿ ಎರಳು ನಿವಾಳೆ ಮುಚ್ಚಂದೆ ಬಾಯಿ. ಬರೇ ಕಡೆಗೆ ಎಷ್ಟು ಮಾತಾಡ್ತೀಯ ನೀನು? ಸಲುಗೆಯ ಯಾರನ್ನ ಎಲ್ಲಿಡಬೇಕು ಅಲ್ಲಿಟ್ರೆ ಮಾತ್ರ ಚಂದ. ನಿನ್ನನ್ನು ನೋಡಿಕೊಂಡ ಪರಿ ಬಗೆ ಹೆಚ್ಚಾಯಿತು, ಅದಕ್ಕಾಗಿ ನೀನು ಇಷ್ಟು ಮಾತಾಡ್ತಾ ಇದ್ದೀಯ. ಅಬ್ಬಬ್ಬ ಅಬ್ಬಬ್ಬ, ಏನಾಡಿದೆ ನೀನು? ರಾಮನಿಗೆ ಪಟ್ಟಾಗುವುದು ನಿನಗಿಷ್ಟ ಇಲ್ಲ. ಈ ಸೀಮೆಯನ್ನ ಭರತನಿಗೆ ಕಟ್ಟಬೇಕು. ಹೌದೇ? ಅಬ್ಬ, ಏನು ನೀನು ಹೇಳಿದಾಗ ಆಗ್ಬೇಕಾ? ತೀರ್ಮಾನ ಮಾಡುವುದಕ್ಕೆ ನೀನು ಯಾರು? ನಿನ್ನ ಕೆಲಸ ಏನು? ಎಲ್ಲಿರಬೇಕಾದವಳು ನೀನು? ಜ್ಞಾನ ಉಂಟ? ನನ್ನ ಬಳಿಗೆ ಬಂದು ನನ್ನ ಮಗನ ಕುರಿತು ಅಬ್ಬ ನಿನ್ನ ಸೊಕ್ಕೆ. ಈ ಮಾತಾಡುವರೆ ಯಾಳಿ ಏ ಹುಚ್ಚು ಮೂಳಿ. ಯಾರಾದರೂ ನಿನಗೆ ಮಾನಿಸ್ತಾರ? ಯಾರಿಗಾದ್ರೂ ನಿನ್ನನ್ನು ಕಂಡ್ರೆ ಆಗುತ್ತದ?
ಈ ಕಡೆಗೆ ನಡೆದು ಬಂದ್ರೆ ಸಾಕು, ನೋಡಿ ಬಂತ ರಥ ಬಂತು ಅಂತ ಹೇಳ್ತಾರೆ ನಿನ್ನ ನೋಡಿದ್ರೆ. ಅದ್ರಲ್ಲಿ ಹುಲ್ಗಾಡಿ ಅಂತ. ಹೌದಾ? ಯಾಕೆ ಹಾಗಾಡುವುದು? ಅಂತ ಅಪಶಕುನ ಎನ್ನುವಾಗೆ ಪ್ರತಿಯೊಬ್ಬರು ನಿನ್ನತ್ತ ಬಿಟ್ಟಿಟ್ಟು ತೋರ್ತಾರೆ. ಅಂತಿರುವಾಗ ನಾನು ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸಿ ಬರುವಾಗಲೇ ನನ್ನ ಕರೆದುಕೊಂಡು ಬಂದವಳು. ಹೌದು, ನಾನಿಲ್ಲದಿದ್ರಲ್ಲಿ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುವರಿಲ್ಲ ಅಂತ ಅಲ್ವಾ? ಹೌದೇ. ನನ್ನ ಜೊತೆಗೆ ಬಂದು ಇಲ್ಲಿದ್ದು ಏನು ಉಂಡು ಅನ್ನದ ಕೊಬ್ಬ, ಅನ್ನ ಶತ್ರುವೇ. ನೀನು ಹೇಳಿದ ಹಾಗೆ ಆಡಿದ ಮಾತು ಸರಿಯೇನೆ. ಪಟ್ಟ ಕಟ್ಟಬೇಕಾದು ಹಿರಿಯ ಮಗನಿಗೆ, ಹಿರಿಯವ ರಾಮ ನಿರುತ ಭರತನಿಗೆ ಪಟ್ಟ ಕಟ್ಟಬೇಕು ಎಂದು ಆಡ್ತಾ ಇದ್ದೀಯಲ್ಲ. ಈ ಸೀಮೆಯ ಭರತ ನಾಳುವುದು ಸರಿಯೇ ಲೋಕಕ್ಕೆ? ಚಕ್ರವರ್ತಿಯ ಪೀಠ ಇದು. ಪ್ರತಿಯೊಬ್ಬರಿಗೂ ಆದರ್ಶರಾಗಿಯೇ ಇರಬೇಕೆ ವಿನಃ ನಮ್ಮನ್ನು ನೋಡಿ ಏನು ಮಾಡ್ತಾರೆ ಅಂತ ಕಲಿಬೇಕೆ ವಿನಃ ಮತ್ತೊಬ್ಬರನ್ನ ಕಂಡು ನಾವು ಮಾಡುವುದಲ್ಲ. ಏನು ಪಾಪ? ನಂಗೆ ಅವಿಭಾಗ ತಿಳ್ಕೊಂಡ್ರೆ ನಂಗೆ ಹೊಟ್ಟೆ ತಿಳ್ಕೊಂಡೆಲ್ಲ ಕಿತ್ತು ಅನುಭವರು. ಏನು ಕಿತ್ತು ಅನುಭವರು ಬರು ನಿನಗೆ? ನನ್ನ ನೋಡಿದ್ರೆ ಸಾಕ್ಷಿ ಮಂಚಗ ನಾಚಿಕೆ ಆಗ್ತದೆ ನಿನ್ನ ನೋಡಿದ್ರೆ. ಮರ್ಯಾದೆ ಸತ್ತವಳು ಬಂದು ಬಂದು ಕಿರಿಯವನಿಗೆ ಪಟ್ಟ ಕಟ್ಟಬೇಕು ಎಂದು ಆಡ್ತಾ ಇದ್ದೀಯಲ್ಲ. ಮಕ್ಕಳನ್ನ ಕಂಡ ರೀತಿ ಹೇಗೆ ನೀತಿಯಾಗಿ ಗೊತ್ತಿದೆ ನಿನಗೆ? ಮಕ್ಕಳು ತಮ್ಮಲಿ ಇಕ್ಕಿ ಮಾತಾಡುವ ಚಾಳಿ, ತಮ್ಮಲಿ ಬೇದ ಇಕ್ಕಿ ಮಾತಾಡುವ ಚಾಳಿ, ಮಾತಾಡುವ ಚಾಳಿ, ಮಾತಾಡುವ ಚಾಳಿ. ಇಕ್ಕೆಲದವರಿದ ಕೇಳಿದರೆ, ಇಕ್ಕೆಲದವರಿದ ಕೇಳಿದರಿಗೆ ನಿನ್ನ ಸೊಕ್ಕ ಮುರಿದು ಬಾಯ ಹೊಯ್ದುವರು, ನಿನ್ನ ಸೊಕ್ಕ ಮುರಿದು ಬಾಯ ಹೊಯ್ದುವರು. ಸುಮ್ಮನೆ ಹೋಗಿ ಮುದಿಗೂಗೆ ಸತ್ತಗಾಗೆ ಚಾಡಿ 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 ನಿನಗೆ ಸುಮ್ಮನೆ ಹೋಗಿ ಮುದಿಗೂಗೆ ಸತ್ತಕ್ಕಾಗಿ ಚಾಟಿಯ ನಿನಗೆ. ಕೇಳಿದರೆ ನಿನ್ನ ಮುಖ್ಯ ಮುರಿಯು ಭಯ ಹೊಯ್ಸುವರು. ಈ ಮಾತಾಡುವರೇ ಮಂತಾರೆ ಕೈಕಾಯ್ ಮಕ್ಕಳನ್ನ ಇದು ತನಕ ನೋಡಿಕೊಂಡ ರೀತಿ ಹೇಗೆ ನೀತಿಯಾಗಿ ಬಲ್ಲೆಯ ನೀನು. ನನ್ನ ಜೊತೆಗೆ ಇದ್ದು ಏನು ಅರಿಯದವರ ಹಾಗೆ ಮಾತಾಡುವುದಕ್ಕೆ ಮುಂದಾಗಿ ಬಿಟ್ಟೆಯಲ್ಲ. ಸರಿಯೇನೆ? 4 ಮಕ್ಕಳು ನನ್ನ ಮಕ್ಕಳು ಎಂಬ ಭಾವದಿಂದ ಕಂಡವಳು ನಾನೆಂದರೇನು? ಕೌಸಲ್ಯೆಯಾದರೂ ಸುಮಿತ್ರೆಯಾದರೂ ತಮ್ಮ ಮಕ್ಕಳು ಎಂಬ ಪ್ರೀತಿಯನ್ನು ತೋರಿದವರು. ಹೆಚ್ಚೇಕೆ ಅಳುವ ಭರತನನ್ನು ಕೆಳಗಿಳಿಸಿ ನಗುವ ರಾಮನನ್ನು ಎತ್ತೆ ಮುದ್ದಿಸಿದವಳು ನಾನು. ಇಂಥ ಸ್ವಭಾವ ಇರುವ ನನ್ನ ಮನವನ್ನು ಕಲಕುವುದಕ್ಕೆ ಪ್ರಯತ್ನಿಸ್ತಾ ಇದ್ದೀಯಲ್ಲ. ಚಾಡಿ ಮಾತೇನೆ ನಿನಗೆ ಬೇಕಾ? ಹಾಲಿನಂಥ ಸಂಸಾರಕ್ಕೆ ನಿನ್ನಂಥವ್ರು ಒಬ್ಬರಿದ್ರೆ ಸಾಕು ಹುಳಿ ಹಿಂಡುವುದಕ್ಕೆ. ಇಡೀ ಸಂಸಾರ ಹಾಳಾಗಿ ಹೋಗುತ್ತದೆ. ಎಲ್ಲಿಯವರೆಗೆ ಬಂದುಬಿಟ್ಟೆ? ರಾಜಕೀಯದವರೆಗೂ ನೀನು ಬಂದುಬಿಟ್ಟೆ ಅಲ್ವಾ? ನಾನೆಂತ ಮಾಡೋದು ಇದ್ದಂಗೆ ಹೇಳಿದೆ. ಏನಿದ್ದದಿದ್ದ ಹಾಗೆ? ಪಾಪ ನಂಗೆ ಆ ಮಗಿನ ಕಂಡ್ರೆ ನಂಗೆ ಅಯ್ಯೋ ಅನಿಸೋದು. ನನ್ನ ಮುಂದೆ ಆಡಿದ್ದಕ್ಕಾಯ್ತು. ಒಂದು ವೇಳೆ ನೀನಾಡಿದ ಮಾತನ್ನ ಯಾರಾದರೂ ಕೇಳಿಸಿಕೊಂಡ್ರು ಅಂತಾದ್ರೆ ನಿನ್ನ ಸೊಕ್ಕ ಮುರಿತಾರೆ. ಮುದಿಗೂಗೆ ಸತ್ತ ಕಾಗೆ ನೀನು.
ನೀನು ಇಲ್ಲಿ ಇರಬಾರ್ದು. ಬುಯ್, ಬುಯ್, ಹೋಗಿ ಬುಯ್. ಹೋಗು ಹೊರ್ಟ್. ರಾಮ. ಹೋಗಿ. ಸೊಕ್ಕಿದ ಹೆಣ್ಣೆಂದವಳು ತೆಕ್ಕದೆ ಹೋಗು ನಾಯಿ ನಾಯಿ ಹೋಗು ನಾಯಿ ಆಯ್ತು, ಋಣವೇ ತೀರಿತು. ಆ? ಇನ್ನು ನೀನು ಯಾವತ್ತೂ ನನ್ನ ಜೊತೆಗೆ ಇರಲೇಬಾರದು. ಇಲ್ಲೇ ಹಾಳು ಮಾಡ್ಲಿಕ್ಕೆ ಇಷ್ಟು ಪ್ರಯತ್ನ ಮಾಡಿದ್ರೆ ಇನ್ನು ನೀನು ಸರಿಯಾಗುವುದು ಯಾವಾಗ? ನಾನ್- ಇಷ್ಟು ವರ್ಷ ಆದರೂ ನೀನು ಸರಿಯಾಗಲಿಲ್ಲ. ಇನ್ನು ಸರಿಯಾಗುವ ಲಕ್ಷಣ ಕಾಣುವುದೂ ಇಲ್ಲ. ಇನ್ನು ಸರಿಯಾಗು ಉಂಟಾ? ನಾನು ನಿನ್ನಂತವ್ರು ಬೇಕಾ? ಹೊಟ್ಟು ಓಕೆ. ನಾನೇನು ಆ? ನಾನು ಈ ಸತ್ತ ಕಾಗೆ ಹಾಗೆ ನೀನು. ನಾನೇನು ಇದು- ಸತ್ತ ಕಾಗೆ ಹತ್ರ ಯಾರು ಹೋಗುದಿಲ್ಲ, ವಾಸನೆ ಬರ್ತದೆ. ನೀನು ಹಾಗೆ ಅಂತ ವಾಸನೆ ಇದ್ದವಳು. ಬರೇ ಹೊಟ್ಟೆ ಕಿಚ್ಚಿನಿಂದ ಬೇರೆಯವರಿಗೆ ಚಾಡಿ ಹೇಳಿಯ ಬದುಕುವವಳು ನೀನು. ಹೋಗು. ನಾನೆಲ್ಲ ಹೋಗ್ಲಿಲ್ಲ, ನಾನೇನು ಹೇಳಲಿಲ್ಲ, ನನಗೇನು ಗೊತ್ತಿಲ್ಲ. ಏನೋ ಒಂದು ಪಾಪ ಮಾಡೋದನ್ನು ಕಂಡು ನನಗೆ ಅಯ್ಯೋ ಅನಿಸ್ತು. ನಾನು ಇಲ್ಲಿ ನಿಲ್ಲುವುದಿಲ್ಲ, ನಾನು ಹೊರಟೆ, ನಾನು ಹೋಗುವುದನ್ನು ಹೋಗುವುದು. ನಮಗೇನು ಮನೆ ಉಂಟು, ಏನು ಉಂಟು, ಬೆಟ್ಟ ತಕ್ಷಣ ಓಡಿ ಹೋಗುವುದು. ಹೊಕ್ಕಳೂರ ಹೊಕ್ಕಳೂರ ದಯವಳು ಮಾಯಾರಕ್ಕದೆ ಕದಡಿದಳು ಮಾಯಾ ರಕ್ಕಸಿಗೆ ಕದಡಿದಳು ಕೈಗೆ ಅಂತಃಕರಣ ಹೊಕ್ಕಳು ಹೃದಯ ಮಾಯಾರಕ್ಕಸಿ ಕದಡಿದಳು ಮಾಯಾ ರಕ್ಕಸಿ ಕದಡಿದಳು ಕೈಗೆ ಅಂತಃಕರಣ. ಯಾಕೀಗೆ ಮಂತರೆ ಬಂದು ಆಡಿದಾಗ ಹೊಟ್ಟೆ ಕಿಚ್ಚಿನಿಂದ ಆಡ್ತಾ ಇದ್ದಾಳೆ ಎನ್ನುವ ಹಾಗೆ ತಿಳಿದಿದ್ದು ಸತ್ಯ. ಆಕೆಯನ್ನ ಹೊರದಬ್ಬಿ ಯೋಚನೆಗೆ ಒಳಗಾಗಿ ಹೋದೆ. ಯಾಕೆ ಹೀಗೆ ಮಾಡಿದ್ರು? ಒಂದು ನಾಡಿನಲ್ಲಿ ಪಟ್ಟಾಭಿಷೇಕ ಆಗಬೇಕಂತಾದ್ರೆ ಊರಿಗೂರೇ ಹಬ್ಬವನ್ನು ಆಚರಿಸ್ತದೆ. ಎಲ್ಲ ಕಡೆಯಿಂದಲೂ ಜನರಿಗೆ ಹೇಳಿ ವಿಶೇಷವಾಗಿ ಆಚರಿಸುವ ಪದ್ಧತಿ. ಅದು ಚಕ್ರವರ್ತಿಯ ಪೀಠ. ಇಲ್ಲಿ ಒಂದು ಪಟ್ಟಾಭಿಷೇಕ ಆಗುತ್ತದೆ ಅಂತಾದ್ರೆ ಅರಮನೆಯಲ್ಲಿ ಇದ್ದವರಿಗೆ ಗೊತ್ತಿಲ್ವಲ್ಲ. ಇಂಥ ಒಂದು ವಿಚಾರವನ್ನ ಹಳೆಯ ತಲೆ ಮೂವರು ಒಟ್ಟಾಗಿ ಅಂತರಂಗ ಭವನದಲ್ಲಿ ಯೋಚನೆ ಮಾಡುವಂಥದ್ದೇನುಂಟು? ಎಲ್ಲವರಿಗೂ ಆಡಬಹುದಲ್ಲ ಕರೆಸಿ. ಹೀಗೆ ಮಾಡ್ತಾ ಇದ್ದೇವೆ ರಾಮನಿಗೆ ಪಟ್ಟ ಅಂತ. ಅದಾವುದನ್ನೂ ತೀರ್ಮಾನ ಮಾಡದೆ ಇವರೊಳಗೆ ತೀರ್ಮಾನಿಸಿ ನಾಳೆಗೆ ಯಾಕೆ ಇರಿಸಿಕೊಳ್ಳಬೇಕು ಪಟ್ಟಾಭಿಷೇಕ? ಇರಿಸಿಕೊಳ್ಳಲಿ ತೊಂದರೆ ಇಲ್ಲ. ಎಲ್ಲವರನ್ನ ಕರೆಸಿ ವಿಚಾರವನ್ನು ಅರುಹಬಹುದಿತ್ತಲ್ಲ. ಅಲ್ಲಿಯೂ ದ್ರೋಹ ಎಸಗುವುದಕ್ಕೆ ಮುಂದಾಗಿ ಬಿಟ್ರಲ್ಲ. ಹೌದು, ಈಗ ಯೋಚನೆ ಮಾಡುವುದು ನಾನು ಏನು ಏನು ಯಾಕೆ ಹೀಗೆ ಮಾಡಿದ್ರು ಅಂತ. ಈ ಮಂತರೆ ಆಡಿದ ಮಾತುಗಳಲ್ಲಿ ಎಲ್ಲಿಯೋ ಸತ್ಯ ಉಂಟು ಎನ್ನುವ ಹಾಗೆ ನನ್ನ ಮನದ ಮೂಲೆಯಲ್ಲಿ ಹೇಳ್ತಾ ಇದೆ, ಮನವನ್ನ ಬಡಿದು ಎಚ್ಚರಿಸುತ್ತಾ ಇದೆ. ಆಕೆ ಆಡಿದರಲ್ಲಿ ತಪ್ಪೇನುಂಟು? ಆಕೆಗೆ ಏನಾಗಬೇಕಿದೆ? ಅವಳಿಗೇನಾದರೂ ಲಾಭ ಉಂಟಾ? ಯಾವ ಲಾಭವೂ ಇಲ್ಲ. ನನ್ನ ಕುರಿತಾಗಿ ನನ್ನ ಏಳಿಗೆಯನ್ನೇ ಬಯಸಿ ಬಂದವಳು. ನಾನು ಹಾಳಾಗುತ್ತೇನೆ ಎಂಬ ಕಾರಣಕ್ಕಾಗಿ ಈ ರೀತಿ ಎಚ್ಚರಿಸುವುದಕ್ಕೆ ಬಂದ್ಲು. ಹೌದು, ಇವರು ಯಾಕೆ ನನಗೆ ಹೇಳಲಿಲ್ಲ? ಹೇಳದೆ ಯಾಕೆ ಈ ತೀರ್ಮಾನ ಕೈಗೊಂಡ್ರು? ಬರೀ ಈ ವಿಚಾರಕ್ಕಷ್ಟೇ ಅಲ್ಲ, ಹಿಂದೆ ನಡೆದ ಪ್ರತಿಯೊಂದು ಘಟನೆಗಳನ್ನು ಯೋಚನೆ ಮಾಡಬೇಕಾಗುತ್ತದೆ. ರಾಮನಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಈಗ ವಿಶ್ವಾಮಿತ್ರರು ಕರೆದುಕೊಂಡು ಹೋದ್ರು, ವಿದ್ಯೆಯನ್ನು ದಾರಿ ಎರೆದ್ರು. ಅವಕಲಿತ ವಿದ್ಯೆಯನ್ನು ತನ್ನ ತಮ್ಮ ಲಕ್ಷ್ಮಣನಿಗೂ ಬೋಧಿಸಿದ. ಮತ್ತೆ ಭರತ ಶತ್ರುಘ್ನರನ್ನ ಕೇಕೆನಾಡಿಗೆ ಕಳುಹಿಕೊಡುವ ಹಾಗೆ ಏನುಂಟು? ರಾಮನೇ ಹೇಳಿಕೊಡಬಹುದಲ್ಲ ಇಂಥದ್ದನ್ನು ತಾನು ಕಲಿತಿದ್ದೇನೆ ಅಂತ. ಅದನ್ನು ಹೇಳುವುದಕ್ಕೆ ಮುಂದಾಗಲಿಲ್ಲ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ
ಜನಕರಾಜ ಪಣವೊಂದನ್ನ ಇರಿಸಿದ. ಸುನಾಭ ಎನ್ನುವ ಧನಸ್ಸನ್ನ ಎತ್ತಿದವರಿಗೆ ತನ್ನ ಮಗಳು ಸೀತೆಯನ್ನ ಕೊಡ್ತೇನೆ, ಜಾನಕಿಯನ್ನ ಮದುವೆ ಮಾಡಿ ಕೊಡ್ತೇನೆ. ಆ ಪಣದಂತೆ ಗೆದ್ದವ ರಾಮ. ಗೆದ್ದ ಮೇಲೆ ರಾಮನಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡಿಸುವುದು ಕ್ರಮ. ಮತ್ತೆ ಉಳಿದ ಮೂವರಿಗೂ 3 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಸಿದಾರಲ್ಲ ಜನಕರಾಜ. ಹಾಗಿದ್ರೆ ಮತ್ತುಳಿದವರಿಗೂ ಇದೇ ಪಣವೋ? ಇದೇ ಪಣ ಅಂತ ಆದ್ರೆ ಈಗ ಹೇಗಾಯ್ತು ಮದುವೆ ಆಗಿದ್ದು? ರಾಮ ಗೆದ್ದ ಹೆಣ್ಣು ಮಕ್ಕಳನ್ನ ಭರತ ಲಕ್ಷ್ಮಣ ಶತ್ರುಘ್ನ ಮದುವೆ ಆದಾಗ ಆಗ್ಲಿಲ್ವಾ? ಏನ್ ಇವರೆಲ್ಲ ಬಲಹೀನರ? ಇವರ ಬಲ ಪ್ರಯೋಗಕ್ಕಾಗಿಯೇ ಮತ್ತೊಂದು ಯಾವುದಾದ್ರೂ ಪಣವನ್ನ ಇರಿಸಬಹುದಿತ್ತಲ್ಲ, ಯಾಕೆ ಇರಿಸ್ತಿಲ್ಲ? ಈಗ ಸುನಾಭಧನಸನ ಎತ್ತಿ ಹಿಡಿದವರಿಗೆ ಸೀತೆಯನ್ನು ಮಾತ್ರ ಕೊಡ್ತೇನೆ ಅಂತ ಹೇಳಿದ್ದು, ಮತ್ತು 3ರನ್ನ ಯಾಕೆ ತಮ್ಮಂದಿರಿಗೆ ಮದುವೆ ಮಾಡಿ ಕೊಟ್ಟ? ಸರಿ, ಆ ವಿಚಾರ ಅಂತಿರ್ಲಿ. ಈಗ ನಮಗೆ ಗೊತ್ತಿಲ್ಲ, ಉಳಿದವರಿಗೆ ಹೇಳಿಕೆ ಹೋಗಿದೆಯಾ? ಮಂತರೆ ಆಡಿದ ಹಾಗೆ ಕೆಲವಷ್ಟು ಎಲ್ಲವರಿಗೂ ಗೊತ್ತಾಗಲಿಲ್ಲ, ಬಿಟ್ಟು ನನಗೆ ಗೊತ್ತಾಯ್ತು ಮಂತರೆ ಹೇಳಿದ್ದು. ಎಲ್ಲವರಿಗೂ ಗೊತ್ತಾಗೋಗಿ ಹೇಳುವುದಿಲ್ಲ ಅವಳು ಭಾಷೆ ನಿಮ್ಗೆ ಅರ್ಥ ಆಗಿದೆ. ಹೌದೌದು. ಕೇಕೆನಾಡಿಗೆ ಕರೆಯನ್ನ ಕಳೆಯ ಕೊಡ್ಲಿಲ್ಲ. ಯಾಕೆ ಹೇಳಲಿಲ್ಲ? ನನ್ನ ತವರ ಮನೆಗೆ ಹೇಳದೆ ಮಾಡುವಂತದ್ದೇನಿದೆ? ಇದೆಲ್ಲ ಯೋಚನೆ ಮಾಡುವಾಗ ಮಂತರೆ ಆಡಿದ ಮಾತಲ್ಲಿ ಸತ್ಯ ಇದೆ. ಮಂತರ ಮಂತರ ರಾಮದು ಸಕಲವು ಲೇಸಾಯ್ತು. ಸಗಿನಿ ರಾಮದು ಸಕಲವು ಲೇಸಾಯ್ತು. ಯುಗುದಿಯೇ ನೀಡಗೆಲ್ಲು ಎನ್ನೋ ಹೇಳು ಕಂಡುದಲ್ಲ. ಯುಗುದಿಯೇ ನೀಡಗೆಲ್ಲು ಎನ್ನೋ ಹೇಳು ಕಂಡುದಲ್ಲ. ಯುಗುದಿಯೇ ನೀಡಗೆಲ್ಲು ಎನ್ನೋ ಹೇಳು ಕಂಡುದಲ್ಲ. ಮಂತರೆ ಸುಮ್ಮನೆ ನೀನಾಡಿದ ಪ್ರತಿಯೊಂದು ಮಾತು ಸಕಲವು ಲೇಸಾಯಿತು, ನಂಬಿದೆ ನಾನು. ಇವಾಗ ಭರವಸೆ ಬಂತು. ಆವಾಗ ಏನು ಮನಸ್ಸಿಗೆ ನೋವಾಗಿ ನಿನ್ನ ಬೈದು ಹೊರ ಅಟ್ಟಿದ್ದು ಸತ್ಯ. ತಪ್ಪಾಯ್ತು, ಕ್ಷಮಿಸಿ ಬಿಡೆ. ನಿನಗೆ ನನ್ನನ್ನು ಬಿಟ್ರೆ ಯಾರಿದ್ದಾರೆ ಹೇಳು? ನನಗೆ ನಿನ್ನನ್ನು ಬಿಟ್ರೆ ಯಾರಿದ್ದಾರೆ ಹೇಳು? ಆದರೆ ಯುಕ್ತಿ ಏನಿದ್ದಕ್ಕೆ ಮುಂದುಪಾಯ ನಾನಂತೂ ತಿಳಿಯೇ. ಹೌದು, ನೀನಾಡಿದ ಹಾಗೆ ಭರತನಿಗೆ ಪಟ್ಟ ಆಗಬೇಕು. ಹೇಗೆ ಆಡುವುದು, ಹೇಗೆ ಮಾಡುವುದು ನನಗೊಂದು ತೋಚ್ತಾ ಇಲ್ಲವಲ್ಲ. ಉಪಾಯ ಉಂಟೆ? ರಾಮ ಅರಣ್ಯದೊಳಿರಬೇಕು. ಇರಲು ವರುಷರಯಮಯ ಅರಣ್ಯದೊಳಿರಬೇಕು. ತಾರಿಣಿಯ ಎನ್ನ ಪುತ್ರ ಭರತಗೆ ಕಟ್ಟಬೇಕು. ತಾರಿಣಿಯ ನಿನ್ನ ಮುಂದ ಭರತಗೆ ಕಟ್ಟಬೇಕು. ಇದಕ್ಕೊಂದು ಉಪಾಯ ಉಂಟೆ? ಏನು? ಹಿಂದೊಮ್ಮೆ ನೀನು ನಿನ್ನ ಗಂಡನ ಜೊತೆಯಲ್ಲಿ ದೇವಲೋಕಕ್ಕೆ ಹೋಗಿದ್ಯಲ್ಲ? ಹೌದು. ಆವತ್ತು ನಿನ್ನ ಗಂಡನಿಗೆ ಒಂದು ಉಪಕಾರ ಮಾಡಿದ್ದಿ. ಆ ಉಪಕಾರದ ನೆನಪಿಗಾಗಿ ಗಂಡ 2 ವರವನ್ನು ಕೊಟ್ಟಿದ್ದ ನಿನಗೆ. ಹೌದು. ನೀನು ಆವಾಗ ಕೇಳಲಿಲ್ಲ, ಬೇಕಾದ ಸಮಯದಲ್ಲಿ ಉಪಯೋಗಿಸಿಕೊಳ್ತೇನೆ ಅಂತ ಹೇಳಿದ್ದೆ. ಸತ್ಯ. ಇವತ್ತು ಅದೇ ಅವಕಾಶ ಸಿಕ್ತು ನೋಡು. ಇವಾಗ ಹೋಗಿ ಗಂಡ ಇಲ್ಲಿಗೆ ಬರಬೇಕು, ನೀನು ಹೋಗುವುದಲ್ಲ. ನಿನ್ನಲ್ಲಿಗೆ ಬರ್ತಾನೆ. ಬಂದಾಗ ನೀನು ಕೇಳು ಇಷ್ಟೇ, ಭರತನಿಗೆ ಪಟ್ಟ ಆಗಬೇಕು. ಆಮೇಲೆ ರಾಮನಿಗೆ 14 ವರ್ಷ ವನವಾಸ ಅಂತ ಅಷ್ಟು ಹೇಳಿದ್ರೆ ನನ್ನ ಆಸೆ ಈಡೇರ್ತದೆ. ಆದ್ರೆ ನೀನು ಹೀಗಿರುವುದಲ್ಲ. ಮತ್ತೆ ಹೇಗೆ? ಆಭರಣವೆಲ್ಲ ಬಿಡಿಸಿಡು, ಕೇಶರಾಶಿ ಎಲ್ಲ ಹರಡ್ಕೋ, ಕಪ್ಪು ಸೀರೆಯನ್ನು ಉಟ್ಕೋ, ಶೋಕಾಗ್ರಹವನ್ನು ಸೇರು. ಖಂಡಿತ ಅಷ್ಟು ಕೆಲಸ ಮಾಡ್ತೀನಿ. ಇಷ್ಟು ಕೆಲಸ ಮಾಡು. ಆಯ್ತು ಆಯ್ತು.